ಅಕ್ಟೋಬರ್ 10 ವಿಶೇಷ ಗುರುವಾರ. ಆ ವಿಶೇಷ ಗುರುವಾರದ ಮಧ್ಯರಾತ್ರಿಯಿಂದಲೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಈ 6 ರಾಶಿಗಳಿಗೆ ರಾಜಯೋಗ ಅನ್ನುವುದು ಶುರುವಾಗ್ತಾ ಇದೆ. ಅದೃಷ್ಟ ಹುಡುಕಿಕೊಂಡು ನಿಮ್ಮ ಕಡೆ ಬರ್ತಾ ಇದೆ. ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಹಾಗೂ ನಂಬುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ರಾಘವೇಂದ್ರನ ಕೃಪೆಯಿಂದ ಒಲೆಯಲ್ಲಿರುವ ಮೊದಲ ರಾಶಿಯಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ಊಹಿಗೂ ನಿಲುಕದ ಅದೃಷ್ಟ ತರಲಿದೆ. ಈ ರಾಶಿಚಕ್ರ ಚಿಹ್ನೆ ಆರ್ಥಿಕ ಸ್ಥಿತಿಯು ಉನ್ನತ ಮಟ್ಟವನ್ನು ತಲುಪ್ತದೆ. ಆರ್ಥಿಕ ಲಾಭ ಮತ್ತು ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾವುದೇ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸ್ತಾರೆ. ವೈಯಕ್ತಿಕ ಸಮಸ್ಯೆಗಳಿಗೆ ಅವಕಾಶವಿಲ್ಲ. ಇನ್ನು ಎರಡನೇ ರಾಶಿಯಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅನಿರೀಕ್ಷಿತ ಧನಯೋಗಗಳು ಉಂಟಾಗ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಘಾತೀಯವಾಗಿ ಹೆಚ್ಚಾಗ್ತದೆ. ಮನದ ಆಸೆಗಳು ಈಡೇರ್ತದೆ. ಎಲ್ಲ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗ್ತದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಪ್ರಭಾವ ಮತ್ತು ಕೀರ್ತಿ ಹೆಚ್ಚಾಗ್ತದೆ. ವ್ಯಾಪಾರಗಳು ಲಾಭದಾಯಕ. ಹೆಚ್ಚಿನ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಮನಸ್ಸಿನ ಶಾಂತಿ ಇರುತ್ತದೆ. ಇನ್ನು ಮೂರನೇ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶ್ರೀಮಂತರ ಮಟ್ಟವು ಹೆಚ್ಚಾದಂತೆ ಉನ್ನತ ಶ್ರೇಣಿಯ ಜನರೊಂದಿಗೆ ಲಾಭದಾಯಕ ಸಂಪರ್ಕಗಳು ಹೆಚ್ಚಾಗ್ತಾ ಹೋಗ್ತದೆ. ಜೀವನವು ಉತ್ತಮವಾಗಿ ಬದಲಾಗುವ ಸಾಧ್ಯತೆ ಇದೆ. ಉದ್ಯೋಗಕ್ಕಾಗಿ ವಿದೇಶಕ್ಕೆ ನೀವು ಹೋಗಬಹುದು. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ಕೊಡುಗೆಗಳು ಬರುವ ಸಾಧ್ಯತೆ ಇದೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದೀರ್ಘಕಾಲದ ವಿವಾದಗಳು ಮತ್ತು ಸಮಸ್ಯೆಗಳು ಸಕಾರಾತ್ಮಕವಾಗಿ ಪರಿಹರಿಸಲ್ಪಡ್ತವೆ. ನಿರುದ್ಯೋಗಿಗಳು ಬಯಸಿದ ಉದ್ಯೋಗದಲ್ಲಿ ನೆಲೆಗೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗ ನಿಮಿತ್ತ ವಿದೇಶಕ್ಕೆ ತೆರಳಲು ಬಯಸುವವರು ಕನಸುಗಳು ನನಸಾಗ್ತವೆ. ಇನ್ನು ಮಕರ ರಾಶಿಯವರಿಗೆ ಶಕ್ತಿಯೋಗದ ಲಾಭವನ್ನು ಪಡಿತಾರೆ. ಸಾಮಾಜಿಕ ಗೌರವ ಹೆಚ್ಚಾಗ್ತಾ ಹೋಗ್ತದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭದಾಯಕವಾಗಿದೆ. ನಿರುದ್ಯೋಗಿಗಳು ನಂಬಲಾಗದ ಕೊಡುಗೆಗಳನ್ನು ಪಡಿತಾರೆ. ಅವಿವಾಹಿತರ ವಿವಾಹ ಪ್ರಯತ್ನಗಳು ತೃಪ್ತಿದಾಯಕ ಫಲಿತಾಂಶಗಳನ್ನು ನೀಡುತ್ತದೆ. ಮನದ ಆಸೆಗಳು ಈಡೇರ್ತದೆ. ಇನ್ನು ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಬಲವಾದ ಯೋಗವಿರುತ್ತದೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೇಡಿಕೆಯಲ್ಲಿ ಭಾರಿ ಹೆಚ್ಚಳ ಕಂಡುಬರುತ್ತದೆ. ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು. ಅನೇಕ ಶುಭ ಸುದ್ದಿಗಳು ಕೇಳಿ ಬರ್ತದೆ. ಕಲ್ಪನೆ ಮತ್ತು ಶುಭ ಪರಿಣಾಮಗಳು ಜೀವನದಲ್ಲಿ ನಡೀತದೆ. ಮಕ್ಕಳು ವಿದೇಶದಲ್ಲಿ ನೆಲೆಸುವ ಸಾಧ್ಯತೆ ಇರ್ತದೆ ಅಂತಲೇ ಹೇಳ್ಬೋದು. ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಶುಭ ದಿನ.